ಸ್ನೇಹಿತರೆ ನೋಡ್ರಿ ಇಲ್ಲಿ ಫುಲ್ ಪಾರ್ಕಿಂಗ್. ಎಷ್ಟು ದೊಡ್ಡ ಬಿಲ್ಡಿಂಗ್ ಐತೆ ಅಂತಂದ್ರೆ ಇದೇನು ಎಷ್ಟು ಜಾಗ ಐತಿ, ಇದು ಫುಲ್ ಎಲ್ಲ ಪಾರ್ಕಿಂಗ್. ಇದು ಬೈಕ್ ಪಾರ್ಕು, ಕಾರ್ ಪಾರ್ಕು ಎಲ್ಲ ಮಾಡ್ಯಾರ ನೋಡ್ರಿ. ಎಷ್ಟು ನಮ್ಮದು ಇದ್ರ ಬೆಂಗಳೂರಲ್ಲಿ ಶಾಪ್ಲಾಪ್ ಒಂದು ಇದೆಯಲ್ಲ, ಒಂದು ಪಾರ್ಕಿಂಗ್ ಒಂದು ಬಿಲ್ಡಿಂಗ್. ನಾನು ಅದಾದ್ಮೇಲೆ ಇದೇ ಇದೇ ಥರ ದೊಡ್ಡ ಪಾರ್ಕಿಂಗ್ ನಾನು ನೋಡ್ತಾ ಇರೋದು ಬದ್ರಿನಾಥಲ್ಲಿ. ಈ ಲೆವೆಲಿಗೆ ಇದಿಲ್ಲ. ಇಲ್ಲಿ ನೋಡ್ರಿ ಎಷ್ಟಿದೆ ಪಾರ್ಕಿಂಗ್. ಅಯ್ಯಪ್ಪ, ನಮ್ಮ ಗಾಡಿದಲ್ಲಿ ಹೆಂಗೆ ಸೇರ್ಸೋದಂತ ಗೊತ್ತಾಗ್ತಿಲ್ಲ. ಯಾಕಂದರೆ ನಾವು ಇಷ್ಟಿಷ್ಟು ಅಗ್ಲದವ, ನಮ್ಗೆ ಭಾಳ ಜಾಗ ಬೇಕು. ಎಲ್ಲಿ ಹೆಂಗೆ ಬೇಕು ಹಂಗೆ ತೂರಿಸಿ ಗಾಡಿ ಹೆಂಗೆ ಮುಗ್ಲು ಮಾಡ್ತಾರೋ ಗೊತ್ತಾಗಿಲ್ಲ. ನಂಬಿ ಒಂದು ದೇವ್ರ ಮೇಲೆ ಭಾರ ಹಾಕಿ ಗಾಡಿ ಪಾರ್ಕ್ ಮಾಡಿ ಹೋಗ್ಬೇಕು. ಮತ್ತು ಇಲ್ಲೇ ಏನು ಗಾಡಿ ಪಾರ್ಕ್ ಮಾಡ್ತೀವಿ ಅವ್ರ ಹತ್ರನೇ ಇದು ಸಿಗ್ತವೆ, ಅವ್ರ ಹತ್ರ ಇದು ಸಿಗ್ತವೆ ಲಾಕರ್ಸು. ನಮ್ಮ ಲಗೇಜ್ ಎಲ್ಲ ಇಟ್ಬಿಟ್ಟು ನಮ್ಗೆ ಏನು ಬೇಕೋ ಮಾತ್ರ ತೊಗೊಂಡೋಗ್ಬೇಕು. ಯಾಕಂದ್ರೆ ಟ್ರೆಕ್ಕಿಂಗ್ ಮಾಡೋದಿರುತ್ತಲ್ಲ, ಎಲ್ಲ ತೊಗೊಂಡೋಗೋಕ್ಕಾಗಲ್ಲ. ಇಂಪಾರ್ಟೆಂಟ್ ನಮ್ಗೆ ಏನು ಬೇಕು, ಬಟ್ಟೆ, ಪವರ್ ಬ್ಯಾಂಕು, ಅದು ಇದು ನಮ್ಗೇನು ಇಂಪಾರ್ಟೆಂಟ್ ಇರ್ತಾವೆ ಅವು ಮಾತ್ರ ತೊಗೊಂಡೋಗ್ಬೇಕು. ಕೆರೆ ಬೀರಿ ಏನಾರು ತೊಗೊಂಡಿದ್ದು ಅಂದರೆ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಗುಡ್ಡ ಹತ್ತು ಇಳಿವು ಇರ್ತಾವಲ್ಲ, ಏನಕ್ಕಂತಂದ್ರೆ ಭಾಳ ಅಲ್ಲಿ ಆಕ್ಸಿಜನ್ ಲೆವೆಲ್ ಮೊದಲೇ ಕಮ್ಮಿ ಇರ್ತದೆ. ಅಂಥದ್ದು ನಾವು ಭಾಳ ಲಗೇಜ್ ಕ್ಯಾರಿ ಮಾಡಿದ್ವಿ ಅಂದ್ರೆ ನಮ್ಗೆ ಹಾಡಕತ್ತೆ. ಬರ್ರಿ ಇವಾಗ ಫಸ್ಟು ಪಾರ್ಕಿಂಗ್ ಮಾಡೋಣ ಬೈಕ್. ನೋಡೋಣ, ಬಿಲ್ಡಿಂಗ್ ಒಳಗೆ ಎಂಟ್ರಿ ಆಗಿವಿ. ಇಲ್ಲಿ ಗಾಡಿ ನಂಬರ್ ಎಂಟ್ರಿ ಮಾಡ್ತಾರೆ ಅನ್ಸ. ಗಾಡಿ ನಂಬರ್ ಎಂಟ್ರಿ ಮಾಡ್ಕೊತಾರೆ. ಗಾಡಿ ಫಸ್ಟ್ ಬಿಟ್ಬಿಟ್ಟು ಬರ್ರಿ ಅನ್ನಕೋತಾರೆ. ಯಾಕಂದ್ರೆ ಗೊತ್ತಾಗೈತಿ ಇವ್ರು ಲಗೇಜಲ್ಲಿ ಭಾಳ ಟೈರ್ಡ್ ಆಗಿರ್ತಾರೆ. ಗಾಡಿ ಓಡಿಸ್ಕೊಂಬಂದು ಎಲ್ಲ ಬಿಟ್ಬಿಟ್ಟು ಇಲ್ಲ ಬರ್ನಿ ಆರಾಮಾಗಿ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ಇಲ್ಲಿ ಎಷ್ಟು ಗಾಡಿ ನಿಂತವೆ. ಒಬ್ಬೊಬ್ಬೊಬ್ಬ ನಮ್ಗೆ ಬೆಂಗಳೂರಾಗ ಒಂದು ಶಾಪ್ಲಾಪ್ ಅಂತಿದೆ ವೈಟ್ ಫೀಲ್ಡಲ್ಲಿ, ಅಲ್ಲಿಯೂ ಪಾರ್ಕಿಂಗ್. ನಮ್ಮ ಕಾಲ್ಕಮ್ಮ ನಾವೇನು ಕೆಲಸ ಮಾಡ್ತಾಯಿದ್ವಿ ಅಲ್ಲಿ ಹಿಂಗೆ ಎಷ್ಟು ಗಾಡಿ ನೋಡ್ತಾ ಇದ್ದೆ. ಅದಾದ್ಮೇಲೆ ಕೇದಾರ್ನಾಥಲ್ಲಿ ನೋಡ್ತಾ ಇದ್ದೀನಿ. ಅಲ್ಲಿ ಅಂದರೆ 1000, 2000, 4000 ಎಂಪ್ಲಾಯ್ಸ್ ಎಲ್ಲ ಬರ್ತಾರೆ. ಹಂಗಾಗಿ ಅಲ್ಲಿ ಅಲ್ಲೇ ಇರೋದು ಕಾಮನ್ನು. ಆದರೆ ಇಲ್ಲಿ ಕೇದಾರತ್ತಿಗೆ ನೋಡ್ತಾ ಇರೋದು ಇಷ್ಟೊಂದು ಜನ ಗಾಡಿಗಳು ನೋಡ್ತಾ ಇರೋದು. ಇಲ್ಲೆಲ್ಲ ಕೆಲವರೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಏನಪ್ಪ ಅಂದರೆ ಗಾಡಿ ಏನೋ ಡ್ಯಾಮೇಜ್ ಆಗದೇ ಇದ್ರೆ ಸಾಕಪ್ಪ. ಯಾಕಂದರೆ ತುಂಬ ಕಷ್ಟಪಟ್ಟೆಲ್ಲ ಮಾಡ್ತಿರ್ತೀವಿ. ಇದೊಂದು ನಂಬಿಕೆ ಮೇಲೆ ಬಿಟ್ಟು ಹೋಗ್ಬೇಕು. ಇವಾಗ ದೇವ್ರ ಮೇಲೆ ಭಾರ ಹಾಕಿ ಬಿಟ್ಟು ಹೋಗ್ಬೇಕು. ಎಷ್ಟೆಷ್ಟು ಏನೋ ಅಂತೆಲ್ಲ ಕೇಳ್ತಾರೆ, ನೋಡೋಣ. ಏನಪ್ಪ ಅಂತಂದ್ರೆ ಎಷ್ಟಾಗುತ್ತೆ ಅಷ್ಟು ಲಗೇಜ್, ಭಾಳ ಅಂದ್ರೆ ಎಷ್ಟಾಗುತ್ತೆ ಅಷ್ಟು ಕಮ್ಮಿ ಮಾಡಿರಿ. ಯಾಕಂದ್ರೆ ಆ ಒಂದು ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ನಮಗೆ ಸುಸ್ತಾಕೈತಿ. ಆಮೇಲೆ ಲಗೇಜ್ ಒಂದು ಭಾಳ ಆಯ್ತು ಅಂತಂದ್ರೆ ನಾವೇ ಸುಸ್ತಾಗಿರ್ತೀವಿ. ಮತ್ತು ಇನ್ನು ಲಗೇಜ್ ಕ್ಯಾರಿ ಮಾಡ್ಕೊಂಡು ಭಾಳ ಕಷ್ಟ ಆಕೈತಿ. ಎಷ್ಟು ಸಾಧ್ಯನೋ ಅಷ್ಟು ಲಗೇಜ್ನ ಕಮ್ಮಿ ಮಾಡಿರಿ. ನೋಡಿರಿ ಎಲ್ಲನೂ ಹೆಂಗೆ ತುರುಕ್ತಾ ಇದ್ದೀವಿ ಎಲ್ಲ ಬಾಕ್ಸಲ್ಲಿ. ಮಲ್ಲು ಸೌಕರ್ ಎಲ್ಲ ತುರುಕ್ಬಿಟ್ಟ ಬಾಕ್ಸಲ್ಲಿ. ನೋಡ್ರಿ ಎಲ್ಲ ಐತದ. ಅದು ಮಲ್ಲು ಸೌಕರ್ ನೀವು ಬ್ಯಾಗ್ ನೋಡ್ಬಿಟ್ರೆ ನೀವು ಶಾಕ್ ಆಗ್ತೀರಿ. ನೀವು ತೋರಿಸ್ತೀರಿ ನೋಡ್ರಿ, ಇಷ್ಟು ಚಿಕ್ಕ ಬ್ಯಾಗ್ ಅಷ್ಟೇ. ಇಷ್ಟೇ ಚಿಕ್ಕ ಬ್ಯಾಗ್ ತೊಗೊಂಡುಂಟದ. ಯಾಕಂದ್ರೆ ಅದು ಪರ್ಫೆಕ್ಟ್, ಅದು ಹಂಗೆ ತೊಗೋಬೇಕು. ಯಾಕಂತಂದ್ರೆ ಅಲ್ಲಿ ಹೋಗ್ಬೇಕಾದ್ರೆ ನಮಗೆ ಸುಸ್ತಾಯ್ತಂದ್ರೆ ನಾವೇ ಹತ್ತದಂತ ಭಾಳ ಕಷ್ಟ ಆಗಿರುತ್ತೆ. ಅಂಥದ್ರಾಗ ಲಗೇಜ್ ತೊಗೊಂಡು ಹತ್ಬೇಕಂದ್ರೆ ಇನ್ನೂ ಭಾಳ ಕಷ್ಟ ಆಗೈತಿ. ಆದ್ದರಿಂದ ಎಷ್ಟು ಸಾಧ್ಯನೋ ಅಷ್ಟು ಲಗೇಜ್ ಕಮ್ಮಿ ಮಾಡಿರಿ. ಇವಾಗ ಏನಪ್ಪ ಅಂತಂದ್ರೆ ಮಿಕ್ಕಿದ್ದೆಲ್ಲ ಅಲ್ಲಿ ಲಾಕರ್ ಒಳಗೆ ಇಟ್ಬಿಟ್ಟು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಬೇಕು. ಫಸ್ಟು ಎಲ್ಲ ಲಾಕರ್ ಇಡಬೇಕು. ಬರೋಣ ಸ್ನೇಹಿತರೆ, ಗಾಡಿ ಅದು ಪಾರ್ಕ್ ಮಾಡೀವಿ. ನಂದು ಬ್ಯಾಗ್ ತೋರಿಸ್ತೀನಿ ನಿಮಗೆ. ಎಷ್ಟು ಚಿಕ್ಕ ತೊಗೊಂಡಿವಿ ಅಂದರೆ ಎಷ್ಟು ಚಿಕ್ಕ ಬ್ಯಾಗ್. ಇದ್ರಾಗ ಏನಪ್ಪ ಅಂದ್ರೆ ಬರೀ ರೈನ್ ಲೈನರ್ಸು, ಒಂದು ಅಂಗಿ, ಒಂದು ಪ್ಯಾಂಟ್ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಯಾಕಂದ್ರೆ ಟ್ರೆಕ್ಕಿಂಗ್ ಮಾಡೋದೈತಿ. ತೋರಿಸ್ತೀನಿ ತಡ್ರಿ ನಿಮಗೆ. ಸ್ವಲ್ಪ ಅಂದ್ರೂ ಇಷ್ಟಾಗ್ಯಾವ ಲಗೇಜು. ಒಂದೇ ಲಗೇಜ್ ಒಯ್ಯೋದು. ಇನ್ನೊಂದು ಸ್ಲಿಪ್ಪಿಂಗ್ ಬ್ಯಾಗ್ ಒಂದು ಹಿಡ್ಕೊಂಡ್ವಿ. ಏನಾರು ಎಮರ್ಜೆನ್ಸಿ ದಾರಿಲಿ ಸುಸ್ತಾಯ್ತು ಏನಂತ ಏನಾದ್ರು ಸ್ವಲ್ಪ ರೆಸ್ಟ್ ಮಾಡೋಕೆ ಏನಾದ್ರು ಇಲ್ಲ ಅಂತ ಸ್ಲಿಪ್ಪಿಂಗ್ ಬ್ಯಾಗ್ ಒಂದು ಕ್ಯಾರಿ ಮಾಡ್ಕೊತೀವಿ. ಇವನ್ನೆಲ್ಲ ಮಿಕ್ಕಿದೆಲ್ಲ ಲಗೇಜ್ ಎಲ್ಲ ಒಂದು ಲಾಕರಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಇವತ್ತು ರೆಸ್ಟ್ ಮಾಡಿ ಬೆಳಗ್ಗೆಯಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಬರೀ ಹೋಗೋಣ.
ಇದು ನಮ್ಮದು ಟೋಟಲ್ ಲಗೇಜ್ ಎಲ್ಲ ಬರ್ದಾರ ಏನೇನು ಐತೆ ಅಂತೆಲ್ಲ ಇದನ್ನ ಸ್ವಲ್ಪ ಹುಷಾರ ನೋಡ್ಕೊಳ್ರಿ. ಯಾಕಂದ್ರೆ ಆಮೇಲೆ ಇದೊಂದು ಟೆಂಟ್ ಇರುತ್ತೆ, ಏನೋ ಬೇರೆ ಬೇರೆ ಚೇರ್ ಕುರ್ಚಿ ಅವು ಎಲ್ಲ ಇರ್ತಾವ, ಅದನ್ನೆಲ್ಲ ನೀಟಾಗಿ ಬರ್ಸ್ರಿ. ಇಲ್ಲಾಂದ್ರೆ ಏನಾಕತ್ತಪ್ಪ ಅಂತಂದ್ರೆ ಆಮೇಲೆ ಹೋಗ್ಬೇಕಾದ್ರೆ ನಿಮ್ದೆಲ್ಲ ಅಂತಾವೆಲ್ಲ ಮಾತು ಬರ್ತಾವ. ಏನಪ್ಪ ಅಂದ್ರೆ ಲಗೇಜು ಡಿಪೆಂಡ್ ಆಗ ನಿಮ್ದು ಎಷ್ಟು ಲಗೇಜ್ ಇರುತ್ತೆ ಅದ್ರ ಮೇಲೆ ಅವ್ರು ಕತ್ತವಂತಾರೆ. ಬರೀ ಹೆಲ್ಮೆಟ್ಟು ಏನಾದ್ರು ಒಂದು ಬ್ಯಾಗ್ ಇತ್ತು ಅದಕ್ಕೆ ಕತ್ತವಂತಾರೆ. ನಮ್ಮದು ಟೋಟಲ್ 3 ಬ್ಯಾಗು 3 ಹೆಲ್ಮೆಟ್ಟು ಮತ್ತು ಇನ್ನು ಚೇರ್ಸು ಅವು ಇವೆಲ್ಲ ಇದ್ದು, ಹಂಗಾಗಿ ನಮಗೆ ಟೋಟಲ್ 200 ರೂಪಾಯಿ ಒಂದು ಸಿಕ್ತು ಅಂತ ಇದ್ದಾರೆ. ಇವಾಗ ಬೈಕ್ ಇದು ಏನಪ್ಪ ಅಂತಂದ್ರೆ ಇನ್ನೊಂದು ಏನಂದ್ರೆ ಇಂಪಾರ್ಟೆಂಟು, ಇದು ಲಗೇಜ್ ಮಾತ್ರ. ಇದು ಬೈಕಿಗೆ ಸಪ್ರೇಟಾಗಿ ಚಾರ್ಜ್ ಮಾಡ್ತಾರೆ. ಈಗ ಅದು ಬೈಕ್ ಅಲ್ಲಿ ಮೇಲೆ ಬಿಟ್ಟು ಬಂದು ನಾವು ಮೇಲ್ಗಡೆ ಸೆಕೆಂಡ್ ಫ್ಲೋರಾಗ, ಇದು ಫಸ್ಟ್ ಫ್ಲೋರ್ ಆಗೈತಿ, ಅದು ಬೈಕಿಗೆ ಸಪ್ರೇಟ್ ಚಾರ್ಜ್ ಮಾಡ್ತಾರೆ. ಬೈಕಿಗೆ ಸಪ್ರೇಟ್ ಚಾರ್ಜ್ ಮಾಡ್ತಾರೆ. ಇದು ಲಗೇಜ್ ಮಾತ್ರ, ಏನು ಏನು ಕೊಟ್ಟಿದ್ವಿ ಇದು ಲಗೇಜಿಗೆ ಮಾತ್ರ. ಬೈಕಿಗೆ ಎಷ್ಟು ಮಾಡ್ತಾರೆ ಬರ್ರಿ ನೋಡೋಣ, ಕೇಳೋಣ. ಪಾರ್ಕಿಂಗು ಲಗೇಜ್ ಎಲ್ಲ ಆಯ್ತು. ಇವಾಗ ನಾವು ಏನಪ್ಪ ಅಂದ್ರೆ ಡೇ ಟೈಮಾಗ ಭಾಳ ಅಂದ್ರೆ ಭಾಳ ರಶ್ ಇರ್ತೈತಿ, ಲೈನ್ ಫುಲ್ ನಿಂತ್ಕೊಂಡಿರ್ತೈತೆ. ಅದಕ್ಕೆ ನಾವು ಏನು ಮಾಡ್ತಿದ್ವಿ ಅಂದ್ರೆ ಈಗ ನೈಟೇ ನಡ್ಕೊಂಡು ಹೋಗೋಣ ಅಂತ ನೈಟೇ ಟ್ರೆಕ್ಕಿಂಗ್ ಮಾಡಿ ಬೆಳಗ್ಗೆ ಫುಲ್ ಅಲ್ಲಿ ರೆಸ್ಟ್ ಮಾಡಿ ಈವ್ನಿಂಗ್ ಅಲ್ಲಿ ದರ್ಶನ ಮಾಡ್ಕೊಂಡು ಆಮೇಲೆ ಒಳ್ಳೆ ಒಂದು ದಿನ ಬಿಟ್ಟು ಬರೋಣ ಅಂತ ಐಡಿಯಾ ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ನೀವು ನೋಡಿರ್ತೀರ ಈ ರೀಲ್ಸ್ಗಳೆಲ್ಲ, ಭಾಳ ಅಂದ್ರೆ ಭಾಳ ಕಷ್ಟ ಐತಿ ಭಾಳ. ನೋಡಿರಿ ಇವಾಗ ನೈಟ್ ಟೈಮ್ಗೆ ಎಷ್ಟು ಜನ ಇಲ್ಲಿ ಮಾಡಕ್ಕಂತ ನೋಡ್ರಿ. ಇಲ್ಲಿ ನೀವು ನೈಟ್ ನೋಡ್ಬೋದು ಎಷ್ಟು ಜನ ಇಲ್ಲಿ ನೋಡ್ರಿ ಮಂದಿ ಅಡ್ಡಾಡ್ಕೊಂತಾರ. ನೈಟ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಯಾರ ಎಷ್ಟೋ ಮಂದಿ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ರಶ್ ಇರ್ತೈತಿ, ಭಾಳ ಹಚ್ಚಿಬಿಟ್ರೆ ಟ್ರೆಕ್ಕಿಂಗ್ ಮಾಡೋಕೆ. ಅದಕ್ಕೆ ನಾವು ನೈಟೇ ಮಾಡೋಣ ಅಂದ್ಕೊಂಡ್ವಿ. ಇಲ್ಲಿಂದ ಗೌರಿಕುಂಡವರೆಗೂ ಕ್ಯಾಬ್ನಾಗ ಹೋಗ್ಬೇಕು. ಕ್ಯಾಬ್ನಾಗ ಹೋಗಿ ಆಮೇಲೆ ಇಲ್ಲಿಂದ 22 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇರ್ತೈತಿ. ಬರ್ರಿ ಹೋಗೋಣ. ಸ್ವಲ್ಪ ಬ್ರಿಡ್ಜ್ ಸ್ವಲ್ಪ ಮುಂದೆ ಬಂದರೆ ನೋಡ್ಬೋದು ನೀವು. ಇಲ್ಲಿಂದ ವೆಹಿಕಲ್ ಸಿಗ್ತಾವ ನಮಗೆ ಗೌರಿಕುಂಡ ಹೋಗಕ್ಕೆ. ಒಬ್ಬರಿಗೆ ಏನಪ್ಪ ಅಂದ್ರೆ 50 ರೂಪಾಯಿ ತೊಗೊಂತಾರೆ, 50 ರೂಪಾಯಿ. ಇವಾಗ ನೈಟ್ ಟೈಮನ್ನು ಎಲ್ಲ ಗಾಡಿ ನೋಡ್ರಿ ಇಲ್ಲ ಅಂತವ. ಏನಂದ್ರೆ ಸ್ವಲ್ಪ ಪೊಲೀಸರು ಕೇಳಿದ್ರು ಎಲ್ಲಿಗೆ ಹೊಂಟ್ರಿ ಅಂತ. ಈ ಥರ ಸರ್ ಹೋಗ್ತಾಯಿದೆ ಅಂತ ಹೇಳಿದ್ರಿ. ಈ ನೈಟ್ ಟೈಮಲ್ಲಿ ಹೋಗಂಗಿಲ್ಲ, ಏನಕ್ಕೆ ಹೋಗ್ತಿದಾರೆ ಹಂಗಂದ್ರೆ ಸರ್ ನಾವು ಹೋಗ್ತೀವಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ಗೌರಿಕುಂಡ ಹಂಗಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಬಿಡ್ತಾ ಇದ್ದಾರೆ, ನಾವೆಲ್ಲಿ ಅವರು ಬಿಡ್ತಾರೆ ಬಿಡಲ್ಲ ಅಂದ್ಕೊಂಡ್ವಿ, ಬಿಡಕ್ಕೆ ಕುಂತಾರೆ. ಬರ್ರಿ ಹೋಗೋಣ. ಗಾಡಿ ಒಂದು ಬಿಡ್ತಾವ. ಇಲ್ಲಿಂದ ನಾವು ಟ್ರೆಕ್ಕಿಂಗ್ ಮಾಡ್ಬೇಕು ನೋಡ್ರಿ ಜಾಗ. ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೈತಿ. ಇಲ್ಲಿಗೆವರೆಗೂ ಒಬ್ಬರಿಗೆ 150 ರೂಪಾಯಿ ತೊಗೊಂತಾರೆ. ಲಾಸ್ಟ್ ಇದೆ ಎಂಡ್ ಪಾಯಿಂಟ್. ಇಲ್ಲಿ ನೋಡ್ರಿ ಆಲ್ರೆಡಿ ಬಡಿಗೆ ಗಿಡಿಗೆ ಎಲ್ಲ ನಿಂತು ಟ್ರೆಕ್ಕಿಂಗ್ ಮಾಡೋರಿಗೆ ನಿಮಗೆ ಸಪೋರ್ಟಿಂಗ್ ಇರಲಿ ಅಂತ ಇಲ್ಲಿ ಕಿಟಕಿ ಎಲ್ಲ ಇರ್ತದೆ, ಬೇಕಾದ್ರೆ ತಗೊಳ್ರಿ ನೀವು. ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೈತೆ. ಗೊತ್ತಿಲ್ಲ, ಪೋಸ್ಟ್ರು ಕೇಳ್ತಾರೆ ಏನೋ ಗೊತ್ತಿಲ್ಲ, ನೋಡ್ಬೇಕು. ಬರ್ರಿ ಹೋಗೋಣ. ಓಕೆ, ಅಲ್ಲಿ ಪೊಲೀಸರು ಕುಂತಿದ್ರು, ಬಿಡ್ತಾರಲ್ಲ ಗೊತ್ತಿಲ್ಲ, ನನಗೆ ಹಿಡಿದ್ರು ಅನ್ಕೊಂಡ್ವಿ, ಏನು ಕೇಳಲಿಲ್ಲ. ನೋಡ್ರಿ ಅಲ್ಲಿ ನಡ್ಕೊಂಡು ಬರಕೊಂತಾರ ಕತ್ತಲಾಗ ಜನ. ನೋಡ್ರಿ ಹುಚ್ಚಾಕಿರಿ ನೀವು, ತೋರಿಸ್ತೀನಿ ತಡ್ರಿ. ಇಲ್ಲ ನೋಡ್ರಿ ನೈಟಲ್ಲಿ ನಡ್ಕೊಂಡ್ ಬರಕೊಂತಾರ, ಎಷ್ಟು ಮಂದಿ ಬರಕೊಂತಾರ ನಡ್ಕೊಂತ ನೋಡ್ರಿ. ಇಲ್ಲೇ ನೈಟ್ ನಡ್ಕೊತಾರ, ನಾವು ನೈಟೇ ಹೊಂಟಿವಿ. ಬರೋಣ. ಇದೇನಪ್ಪ ಅಂತಂದ್ರೆ ಸೋನ್ಪ್ರಯಾಗದಿಂದ ಟ್ಯಾಕ್ಸಿ ಮತ್ತು ಗೌರಿಕುಂಡ ಹೋಗಕ್ಕೆ ಇದಷ್ಟು ಫುಲ್ ಲೈನ್ ಐತಿ. ಈ ಲೈನ್ ನಾವು ಸಿಕ್ಕ ಮೇಲೆ ಪಾಳೆ ಸಿಕ್ಕ ಮೇಲೆ ನಮಗೆ ಬಿಡ್ತಾರೆ ಟ್ರೆಕ್ಕಿಂಗ್ ಮಾಡೋಕ್ಕೆ, ಇಲ್ಲಾಂದ್ರೆ ಬಿಡಲ್ಲ. ಇವಾಗಲೇ ನೋಡಿ ಎಷ್ಟೊಂದು ಫುಲ್ಲು ರಶ್ ಐತಿ. ಸಾರಿ ಡೇದಂತೂ ಫುಲ್ ರಶ್ ಇರ್ತೈತಿ. ಇವಾಗ ಟೈಮ್ ಬಂದು ಎಷ್ಟಪ್ಪ ಅಂತಂದ್ರೆ 12:30 ಆಗೈತಿ, ಮಧ್ಯರಾತ್ರಿ ಟ್ರೆಕ್ಕಿಂಗ್ ಮಾಡಕೊಂತೀವಿ. ಯಾಕಂತಂದ್ರೆ ಡೇದ ಭಾಳ ರಶ್ ಇತ್ತಂದ್ರೆ ಭಾಳ ಕಷ್ಟ ಆಕೈತಿ. ಯಾಕಂದ್ರೆ ಈಗ ಲೈನಾಗ ನಿಂತು ಮತ್ತು ಅಲ್ಲಿ ಗೌರಿಕೊಂಡ ಹೋಗಿ ಮತ್ತು ಆಮೇಲೆ ಟ್ರೆಕ್ಕಿಂಗ್ ಮಾಡ್ಕೊಂಡ್ರೆ ಭಾಳ ಸುಸ್ತಾಕೈತಿ. ಅದಕ್ಕೆ ನಾವು ನೈಟೇ ಮಾಡಕೊಂತೀವಿ. ಗೊತ್ತಿಲ್ಲ ಏನಾಕೈತಂತ. ಎಲ್ಲ ಭಗವಂತನ ಮ್ಯಾಗ ಒಂದು ಭಾರ ಹಾಕಿ ಮಹಾದೇವನ ಮ್ಯಾಗ ಒಂದು ಭಾರ ಹಾಕಿ ನೈಟ್ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ. ಬರ್ರಿ ಹೋಣ.